ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮಿಳ್ನಲ್ಲಿ ನೋಡಿರ್ತೀರಾ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಸಕಲೇಶ್ಪುರ ಟ್ರಿಪ್. ಈ ಒಂದು ಟ್ರಿಪ್ ಹೋಗಿದ್ದು ನಾವು ಫ್ಯೂ ಮಂತ್ಸ್ ಬ್ಯಾಕ್, ಬಟ್ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಒನ್ ಫೈನ್ ಕಪಲ್ ಅಂತ ಹೊಸ ಚಾನಲ್, ಹೊಸ ಅಕೌಂಟ್, ಅದನ್ನು ಕೂಡ ಫಾಲೋ ಮಾಡೋದು ಮರಿಬೇಡಿ. ನಾವು ಮನೆ ಬಿಟ್ಟಾಗ ಟೈಮ್ 6:30 ಆಗಿತ್ತು. ಆ್ಯಕ್ಚುಲಿ ಲೇಟ್ ಆಗಿತ್ತು. ಆಲ್ಮೋಸ್ಟ್ ಲೈಕ್ 1.5 ಅವರ್ ಲೇಟಾಗೆ ನಾವು ಹೊರಟ್ವಿ. ಎಷ್ಟು ಪ್ಲೇಸಸ್ ಕವರ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಕವರ್ ಮಾಡಿದಷ್ಟು ಜಾಗನ ಆರಾಮಾಗಿ ನೀಟಾಗಿ ಎಂಜಾಯ್ ಮಾಡಿಕೊಂಡು ಕವರ್ ಮಾಡಬೇಕು ಅನ್ನೋದು ಅಷ್ಟೇ ಮೈಂಡಲ್ಲಿರೋದು. ನಾವೀಗ ಬ್ಯಾಂಗ್ಳೂರ್ ಎಕ್ಸಿಟ್ ಆಗ್ತಾ ಇದ್ದೀವಿ. ನೆಲಮಂಗಲ ಹತ್ರ ಲೆಫ್ಟ್ ತೊಗೊಂಡು ಹಾಸನ ಕಡೆ ಟರ್ನ್ ಆಗ್ತಾ ಇದ್ದೀವಿ. ನಾವು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿರೋದು 3 ಡೇಸ್ ಮಾಡಬೇಕಾಗಿರೋಂಥ ಜಾಗ ನಮ್ಮ ಮೈಂಡಲ್ಲಿರೋದು ಮಂಜರಾಬಾದ್ ಫೋರ್ಟ್, ಸಕಲೇಶ್ಪುರ ಟೆಂಪಲ್ ಆ್ಯಂಡ್ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್, ಮಲಳಿ ಫಾಲ್ಸ್ ಆ್ಯಂಡ್ ಹಳೆಬೀಡು, ಬೇಲೂರು. ಲಿಸ್ಟ್ ಹಾಕೋದಂತೂ ಹಾಕ್ಬಿಟ್ಟಿದ್ದೀನಿ, ಬಟ್ ಲೆಟ್ಸ್ ಸಿ ಎಷ್ಟಾಗುತ್ತೆ 3 ಡೇಸಲ್ಲಿ ಕವರ್ ಮಾಡೋಕ್ಕೆ ಅಂತ. ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್ ಅಬೌಟ್ ದಿಸ್ ಟ್ರಿಪ್ ಈಸ್ ನಾವು ಸ್ಟೇ ಆಗ್ತಿರುವಂಥ ರೆಸಾರ್ಟ್. ವೆರಿ ಬ್ಯೂಟಿಫುಲ್ ಎಲ್ ಸ್ಟೇ ಅದು. ವಿಡಿಯೋ ನೋಡ್ತಾ ಇರಿ, ಇದೆ ಯಾವುದು ಅಂತ ನಿಮಗೆ ತೋರಿಸ್ತೀನಿ ನಾನು. ನಾವೀಗ ಆದಿಚುಂಚನಗಿರಿ ನಿಯರ್ ಬೈ ಇದ್ದೀವಿ. ಕಾರ್ಗೆ CNG ಫಿಲ್ ಆಗ್ತಾ ಇದೆ. ಎಸ್, ನಮ್ಮ ಕಾರು CNG ಪ್ಲಸ್ ಪೆಟ್ರೋಲ್. ಸೊ ಸಿಕ್ಕಿದ ಕಡೆ CNG ಹಾಕಿಸ್ಕೊಳ್ಳೋದು ಬೆಟರ್. ಟೈಮಿಗೆ 9 ಗಂಟೆ. ಹಾಸನ ರೀಚ್ ಆಗಿದ್ದೀವಿ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಆನ್ಲೈನಲ್ಲಿ ಹುಡುಕಿದಾಗ ನಮಗೆ ಸಜೆಸ್ಟ್ ಮಾಡಿದ್ದು ಒಂದು 3 ಫೇಮಸ್ ಹೋಟೆಲ್ಸ್: HVR ವೆಜ್, ಇಡ್ಲಿ ಮಾಮು ಆ್ಯಂಡ್ ಗಜಾನನ ರಿಫ್ರೆಶ್ಮೆಂಟ್ ಅಂತ. ಯಾವುದಕ್ಕೆ ಹೋಗಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದಾಗ ನಮಗೆ ಗೊತ್ತಾಗಿದೆ ಏನಂದರೆ, ಈ ಇಡ್ಲಿ ಮಾಮು ಅನ್ನೋ ಹೋಟ್ಲಲ್ಲಿ ಚಟ್ನಿ ತುಂಬ ಖಾರ ಇರುತ್ತೆ, ಸ್ಪೈಸಿಯಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನೇ ಟ್ರೈ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಕಾರ್ ಹೋಗೋದು ತುಂಬ ಕಷ್ಟ ಇತ್ತು. ಚಿಕ್ಕ ಗಲ್ಲಿ ರೋಡಲ್ಲಿರೋದು. ನೀವೇನಾದರೂ ಕಾರಲ್ಲಿ ಬಂದರೆ ಪಾರ್ಕಿಂಗ್ ಅಂತೂ ನಿಜವಾಗ್ಲೂ ಕಷ್ಟ ಏನು ನಿಜವಾಗ್ಲೂ ಸಿಗೋದೇ ಇಲ್ಲ. ಸೊ ನಾವಂತೂ ಬಂದಿದ್ದೀವಿ, ಅಟ್ಲೀಸ್ಟ್ ಟ್ರೈ ಮಾಡಬೇಕು ಅಂತ ಬೆಟರ್ ಪಾರ್ಸಲ್ ತೊಗೊಳ್ಳೋಣ, ಕಾರಲ್ಲಿ ಎಲ್ಲಾದರೂ ಸೈಡ್ ಹಾಕ್ಬಿಡ್ತೀನ ಅಂದ್ಬಿಟ್ಟು ಕ್ವಿಕ್ಕಾಗಿ ಒಂದು ಪಾರ್ಸಲ್ ತೊಗೊಂಡ್ವಿ. ಮನೆಗೂ ಕೂಡ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಿಜವಾಗ್ಲೂ ಇಡ್ಲಿ ಪಲಾವ್ ಅಂತೂ ತುಂಬ ಸಖತ್ತಾಗಿತ್ತು. ಚಟ್ನಿ ಅಂತೂ ನೆಕ್ಸ್ಟ್ ಲೆವೆಲ್. 1 ಗಂಟೆ ಆದರೂ ಕೂಡ ನಾಲ್ಗೆ ಮೇಲೆ ಆ ಖಾರ ನಿಜವಾಗ್ಲೂ ಹಂಗೆ ಇರುತ್ತೆ, ಅಷ್ಟು ಖಾರ ಇಷ್ಟಪಡೋರಾಗಿದ್ದರೆ ನಿಜವಾಗ್ಲೂ ಈ ಒಂದು ಹೋಟೆಲ್ನ ಪಕ್ಕಾ ಟ್ರೈ ಮಾಡಿ. ಮೊದಲಿಗೆ ಒಂದು ದೇವಸ್ಥಾನ ವಿಸಿಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಸಕಲೇಶ್ಪುರ ದೇವಸ್ಥಾನ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಬೈಪಾಸ್ ಆ್ಯಂಡ್ ಸಿಟಿ ಟೌನ್ ಒಳಗೆ ಹೋಗೋ ರೋಡ್ ಮಿಸ್ ಆಗಿಬಿಟ್ಟು ನಾವು ಬೈಪಾಸಲ್ಲಿ ಸ್ಟ್ರೈಟ್ ಮುಂದೆನೇ ಬಂದ್ಬಿಟ್ವಿ. ಎಕ್ಸಾಕ್ಟ್ಲಿ ಮಂಜರಾಬಾದ್ ಫೋರ್ಟ್ ಏನಿದೆ ಅದೇ ಪ್ಲೇಸಲ್ಲೇ ಸೈಡ್ ಹಾಕಿದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಾರ್ನರಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಬೇಕಾಗುತ್ತೆ ಮಂಜರಾಬಾದ್ ಫೋರ್ಟಲ್ಲಿ. ರೈಟ್ ನಾವು ಇದು ವೀಕ್ ಡೇ ಆಗಿರೋದ್ರಿಂದ ಯಾವುದೂ ವೆಹಿಕಲ್ಸ್ ಜಾಸ್ತಿ ಇಲ್ಲ. ನಾವು ಬಂದಿರೋದು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸ್ಯಾಟರ್ಡೇನ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಬಿಕಾಸ್ ಸಂಡೇ ವಿ ನೀಡ್ 1 ಡೇ ರೆಸ್ಟ್. ಬಿಕಾಸ್ ಮತ್ತೆ ಅದೇ ಕಾರ್ಪೊರೇಟ್ ಕೆಲಸ, ಬ್ಯಾಂಗ್ಳೂರ್ ಟ್ರಾಫಿಕ್, ಟೆನ್ಷನ್. ಬಟ್ ಇಲ್ಲಿ ಒಂದು ಕಡೆನೂ ಕೂಡ ಮಂಜರಾಬಾದ್ ಫೋರ್ಟ್ ಅಂತ ಒಂದು ಹೆಸರು ಕೂಡ ಇಲ್ಲ. ಇಷ್ಟು ಚಿಕ್ಕದಾಗಿ ಹಾಕಿದ್ರೆ ಯಾರಿಗೆ ತಾನೇ ಗೊತ್ತಾಗಬೇಕಿದು. ಬೆಳಗ್ಗೆ 8ರಿಂದ 5 ಗಂಟೆ ಟೈಮ್. ಆ್ಯಂಡ್ ಇದು ಬಂದು ಮಂಜರಾಬಾದ್ ಫೋರ್ಟ್ಗೆ ಹೋಗುವಂಥ ದಾರಿ. ಐ ಥಿಂಕ್ ಛತ್ರಿ ಇಟ್ಕೊಂಡು ಓಡಾಡೋದೇ ಬೆಟರ್ ಐಡಿಯಾ ಅನಿಸ್ತಿದೆ. ಇಲ್ಲಿ ಹೆಂಗಿದೆ ವೆದರ್ ಅಂದರೆ, ನಾವು ಸಕಲೇಶ್ಪುರ ರೀಚ್ ಆಗಿ 1 ಅವರ್ ಆಗಿದೆ ಏನೋ, ಒಂದು 5 ಸಲ ಮಳೆ ಬಂದಿದೆ, ಬಿಸಿಲು. ಸೊ ಈ ಥರ 5 ನಿಮಿಷಕ್ಕೂ ಕೂಡ ವೆದರ್ ಚೇಂಜ್ ಆಗ್ತಿರುತ್ತೆ. ನಾವು ಕಟ್ ದ ವ್ಯೂ ಗೈಸ್, ಕ್ರೇಜಿ. ಸೊ ಮಂಜರಾಬಾದ್ ಫೋರ್ಟ್ ಹೋಗಬೇಕು ಅಂದರೆ ಸ್ವಲ್ಪ ಸ್ಟೆಪ್ಸ್ ಹತ್ತಿ ಹೋಗಬೇಕಾಗುತ್ತೆ. ಒಂದು 15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಹತ್ತಬೇಕಾಗಿಲ್ಲ. ಸೊ ಇದೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಮುಂಗಾರು ಮಳೆ ಟೈಮಲ್ಲಿ ಗಣೇಶ್ ಪೂಜಾ ಗಾಂಧಿನ ಎತ್ಕೊಂಡು ಹೋಗ್ತಾರೆ ಗೊತ್ತಾ, ಒಂದು ಸೀನ್ ನೆನಪಿದೆಯಾ? ಈ ಜಾಗದಲ್ಲೇ ಅದು ಶೂಟಿಂಗ್ ಆಗಿರೋದು, ಬೇಕಿದ್ರೆ ನೀವು ಗಮನಿಸಿ. ಆ್ಯಂಡ್ ಈ ಗೈಸ್ ಅಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ರೋಡ್ ಇದೆ, ಅಲ್ಲೊಂದು ವೆಹಿಕಲ್ ಬರ್ಬೋದು, ಬಟ್ ವೆಹಿಕಲ್ಸ್ ಬಿಡ್ತಿಲ್ಲ. ಸೊ ಅಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ನಡ್ಕೊಂಬಂದು, ಸೊ ಆ ಪಾಯಿಂಟಿಂದ ನೆಕ್ಸ್ಟ್ ಮೇಲಕ್ಕನ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ಟೆಪ್ಸ್ ಹತ್ಕೊಂಡು. ಇನ್ನೂ ಎಷ್ಟು ಮೇಲೆ ಇದೆ ಅಂತ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಬರ್ತಾ ಇರೋದು. ಲೆಟ್ಸ್ ಗೋ. ಆ್ಯಂಡ್ ಇದು ಮೈನ್ ಡೋರ್ ಆಫ್ ದಿ ಫೋರ್ಟ್. ನಾವು ಈ ಮಾನ್ಸೂನಲ್ಲಿ ಬಂದಿರೋದ್ರಿಂದ ನಿಜವಾಗ್ಲೂ ವೆರಿ ವರ್ತ್ ಅನ್ನಿಸ್ತು. ಈ ಪ್ಲೇಸ್ಗಳಿಗೆ ಎಕ್ಸ್ಟ್ರಾ ವೈಬ್ ಕೊಡೋದೇ ಈ ಮಳೆಗಾಲದಲ್ಲಿ ಎಲ್ಲ ಕಡೆ ಹಚ್ಚ ಹಸಿರು ಎದ್ದು ಕಾಣಿಸ್ತಿರೋದ್ರಿಂದ. ಅದರಲ್ಲೂ ಈ ಕೋಟೆ ಕಲ್ಲಿನ ಮೇಲೆ ಫಾರ್ಮ್ ಆಗಿರೋ ಈ ಗ್ರೀನ್ ಪಾಚಿ ಏನಿದೆ, ಇದಂತೂ ನಿಜವಾಗ್ಲೂ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿರೋ ಥರನೇ ಫೀಲ್ ಬರ್ಸುತ್ತೆ. ಆ್ಯಕ್ಚುಲಿ ಬೆಸ್ಟ್ ಟೈಮೇ ನಾವು ಬಂದಿರೋದು. ಸ್ವಲ್ಪ ಲೈಟಾಗಿ ಮಳೆ ಇದೆ, ಬಟ್ ಮಳೆ ಬಿಟ್ಟು ಬರೋದು ಮಾಡ್ತಾಯಿದೆ. ಬಟ್ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಈಸ್ ಸೋ ಗುಡ್ ಗೈಸ್. ಆ್ಯಂಡ್ ಅದರಲ್ಲೂ ಕೂಡ ಈ ಮಾನ್ಸೂನ್ ಸೀಸನಲ್ಲಿ ಈ ಫೋರ್ಟ್ ಮೇಲೆ ಬೆಳೆದಿರುವಂಥ ಪಾಚಿ ಇದೆಯಲ್ಲ,
ದಟ್ ಈಸ್ ವಾಟ್ ಗಿವಿಂಗ್ ದಟ್ ಗ್ರೀನ್ ಎಸೆನ್ಸ್. ಫುಲ್ ಖಾಲಿ ಇತ್ತು. ಏನಪ್ಪ ಇದು ನಾವು ಒಬ್ಬರಣ ಇರೋದು ಅಂತ ಅನ್ನಿಸ್ತು. ಬಟ್ ಆ್ಯಕ್ಚುಲಿ ಮಳೆ ಬರ್ತಿರೋದ್ರಿಂದ ಜನ ಈ ಕೋಟೆ ಒಳಗೆ ಸಣ್ಣ ಸಣ್ಣ ಗೂಡುಗಳೇನಿದೆ ಅಲ್ಲಿ ಇದ್ದರು. ಮಳೆ ಕಮ್ಮಿ ಆಗ್ತಿದ್ದಂಗೆ ನಿಧಾನಕ್ಕೆ ಒಬ್ಬೊಬ್ಬರೇ ಹೊರಗೆ ಬರೋಕ್ಕೆ ಶುರು ಆದರೂ ಕೂಡ ತುಂಬ ಕಮ್ಮಿ ಜನನೇ ಇದ್ದರು. ಆ್ಯಂಡ್ ಮೇಲೆ ಒಬ್ಬರು ಸೆಕ್ಯೂರಿಟಿ ಕೂಡ ಇರ್ತಾರೆ ಅಲ್ವಾ ಗೈಸ್. ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಕಮ್ಮಿ ಆಯಿತು ಮಳೆ ಬಾರೆ. ಈ ಒಂದು ಫೋರ್ಟ್ ವಿಶೇಷತೆ ಏನಂದರೆ ಇದಿರೋದು ಸ್ಟಾರ್ ಶೇಪಲ್ಲಿ. ಡ್ರೋನ್ ವ್ಯೂವಿಂದ ನೋಡೋಕ್ಕೆ ಇದು ಸ್ಟಾರ್ ಶೇಪಲ್ಲಿ ಕಾಣುತ್ತೆ. ಬಟ್ ಕೆಳಗಡೆಯಿಂದ ನೋಡಿದಾಗ ಅಷ್ಟೇನು ಮಜಾ ಇರೋದಿಲ್ಲ. ಓನ್ಲಿ ನಾರ್ಮಲ್ ಕೋಟೆ ಥರ ಇರುತ್ತೆ. ಬಟ್ ಒಂದು ಮಜಾ ಏನಂದರೆ ಈ ಕೋಟೆಯಿಂದ ಹೊರಗಡೆ ಕಾಣುವಂಥ ವ್ಯೂ, ಎಸ್ಪೆಷಲಿ ಈ ಮಾನ್ಸೂನಲ್ಲಿ ತುಂಬ ಫಾಗ್ ಆ್ಯಂಡ್ ವೆರಿ ಗ್ರೀನರಿ ಆಗಿರುವಂಥ ಒಂದು ವ್ಯೂ, ವೆರಿ ರಿಫ್ರೆಶಿಂಗ್ ವ್ಯೂಸ್ ಆ್ಯಂಡ್ ಕ್ಲೈಮೇಟ್ ಕಾಣುತ್ತೆ ನಿಮಗೆ. ಅಲ್ಲಿದೆ ಅನ್ಸುತ್ತೆ ವ್ಯೂ ಆ್ಯಕ್ಚುಲಿ. ಕೋಟೆ ಮೇಲೆ ಅಷ್ಟೇ ಅಲ್ಲ, ಇವನ್ ಮಧ್ಯದಲ್ಲೂ ಕೂಡ ಒಂದು ಪ್ಲಸ್ ಆಕಾರದ ಒಂದು ಕಲ್ಯಾಣಿ, ಒಂದು ಸಣ್ಣ ಬಾವಿ ಇದೆ, ಅದನ್ನು ಕೂಡ ನೋಡ್ಬೋದು ನೀವು. ಆ್ಯಂಡ್ ಇಲ್ಲೇನು ಸಣ್ಣ ಗೂಡುಗಳು ಕಾಣ್ತಿದೆ, ಇಲ್ಲಿ ಅನದರ್ ಸೀನ್ ಆಫ್ ಮುಂಗಾರು ಮಳೆ ಶೂಟ್ ಆಗಿದೆ. ದಟ್ ಈಸ್ ಪೂಜೆ ಮಾಡೋವಂಥ ಒಂದು ಸೀನ್ ನೀವು ನೋಡ್ತಿರ್ಬೋದು ಇಮೇಜಲ್ಲಿ. ದಟ್ ವಾಸ್ ಶಾರ್ಟ್ ಹಿಯರ್. ಆ್ಯಂಡ್ ಒನ್ ಮೋರ್ ಫ್ಯಾಕ್ಟ್ ಅಬೌಟ್ ದಿಸ್ ಪ್ಲೇಸ್ ಏನಂದರೆ, ಇದು 17th ಸೆಂಚುರಿಯಲ್ಲಿ ಟಿಪ್ಪು ಸುಲ್ತಾನ್ ಮಿಲ್ಟ್ರಿ ಬೇಸ್ ಆಗಿ ಇದನ್ನು ಸ್ಟ್ರಾಟಜಿಕ್ ಆಗಿ ಇದನ್ನು ಯೂಸ್ ಮಾಡಿದ್ದಾರೆ. ಫಾರ್ ದ ಲೈಕ್ ಒಂದು ಮ್ಯಾಂಗ್ಳೂರ್ಗೆ ಒಂದು ಚೆಕ್ ಪೋಸ್ಟ್ ಆಗಿ ಆ್ಯಂಡ್ ಮಿಲ್ಟ್ರಿ ಬೇಸ್ ಆಗಿ ಗನ್ ಪೌಡರ್ ಸ್ಟೋರೇಜ್ ಆ್ಯಂಡ್ ವೆಪನ್ ಸ್ಟೋರೇಜ್ಗೆ ಒಂದು ಜಾಗನ ಯೂಸ್ ಮಾಡಿರೋದು. ಈ ಒಂದು ಜಾಗದಲ್ಲಿ ಮೇ ಬಿ 1 hour 1.5 hour ಸ್ಪೆಂಡ್ ಮಾಡ್ಬೋದು ಅಷ್ಟೇ. ಆ್ಯಂಡ್ ವೀಕ್ ಡೇ ಆಗಿರೋದ್ರಿಂದ ಜಾಸ್ತಿ ಜನ ಇರೋದಿಲ್ಲ. ಈ ಪ್ರಾಣಿಗಳಿಗೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ನಮ್ಮ ಹಿಂದೆನೇ ಬರುತ್ತೆ. ಸೊ ಮೇಲೆ ಏನಾದರೂ ಹಾಕೋಣ ಊಟ ಅದಕ್ಕೆ ಅಂದರೆ ಏನೂ ಇರಲಿಲ್ಲ, ನಾವೇನು ತೊಗೊಂಡೋಗಿರಲಿಲ್ಲ. ಆ್ಯಂಡ್ ಅಲ್ಲೂ ಕೂಡ ಏನೂ ಕೂಡ ಅಂಗಡಿ ಇರಲಿಲ್ಲ. ಸೊ ಕೆಳಗಡೆನೇ ನಮ್ಮ ಜೊತೆ ಬಂತು. ಆ್ಯಂಡ್ ನಿಮಗೂ ಕೂಡ ಏನಾದರೂ ವಾಟರ್ ಬಾಟಲ್ ಕೂಡ ಸಿಗೋಲ್ಲ, ಸ್ನ್ಯಾಕ್ಸ್ ಕೂಡ ಸಿಗೋಲ್ಲ. ಏನೋ ಬೇಕಿದ್ರೆ ಕೆಳಗಡೆಯಿಂದನೇ ತೊಗೊಂಡೋಗಿ. ಆ್ಯಂಡ್ ತಿಂದಿದ್ದು ಪ್ಲಾಸ್ಟಿಕ್ ಮಾತ್ರ ಡಸ್ಟ್ಬಿನ್ನಲ್ಲೇ ಹಾಕಿ ಎಲ್ಲೂ ಕೂಡ ಎಸಿಬೇಡಿ ಅಷ್ಟೇ. ಎಷ್ಟು ಜೋಳ ಬೇಯಿಸಿರೋದಾ ಸುಟ್ಟಿರೋದಾ? ಬೇಯಿಸಿರೋದಾ? ಒಂದು ಕೊಡಿ. ಸ್ವೀಟಾ ಇದು? ಸ್ವೀಟ್ ಬಂತು ಬೇಡವಾ? ಎಲ್ಲ ಸ್ವೀಟೇ, ನಾರ್ಮಲ್ ಎಲ್ಲಿಲ್ಲ ಇಲ್ಲಿ. ಹಾಕಿ ಖಾರ ಹಾಕಿ. ಸೊ ಈಗ ಟೈಮ್ ಆಗಿದೆ ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೋಗುವಂಥ ಜಾಗ, ರೆಸಾರ್ಟ್. ದಟ್ ಈಸ್ ಡೈರೆಕ್ಟ್ಲಿ ಟು ಅವರ್ ರೆಸಾರ್ಟ್. ಚೆಕ್ ಇನ್ ಆಗುವಂಥ ಟೈಮ್. ಬಟ್ ಹೋಗೋಕ್ಕಿಂತ ಮುಂಚೆ ವಿ ವಿಲ್ ಬಿ ಗೋಯಿಂಗ್ ಟು ಸಕಲೇಶ್ಪುರ ಟೆಂಪಲ್ ವಿಸಿಟ್ ಮಾಡಬೇಕಿತ್ತು. ಫಸ್ಟಿಗೆ ಟೆಂಪಲ್ ವಿಸಿಟ್ ಮಾಡಲಿಲ್ಲ. ಸೊ ಈಗ ಟೆಂಪಲ್ ಅಗೇನ್ ಸಕಲೇಶ್ಪುರ ಟೌನ್ ಒಳಗಿಂದ ಹೋಗ್ತೀವಿ ಈ ಸಲ. ಇಲ್ಲಿ ಪಾರ್ಕಿಂಗ್ ಎಲ್ಲಿದೆ? ಗಾಡಿ ಇಲ್ಲಿ ಇದು ಸಕಲೇಶ್ವರ ಟೆಂಪಲ್. ಈ ಊರಿನ ಹೆಸರು ಕೂಡ ಸಕಲೇಶ್ಪುರ, ನಿಮಗೆ ಗೊತ್ತಿರೋ ಹಾಗೆ. ಈ ಊರಿಗೆ ಹೆಸರು ಬಂದಿದ್ದೇ ಈ ಒಂದು ದೇವರಿಂದ. ಆ್ಯಂಡ್ ಇನ್ನು ನಮ್ಮ ರೆಸಾರ್ಟ್ಗೆ ಹೋಗುವಂಥ ಟೈಮ್ ಆಗಿತ್ತು. ನಾವೀಗ ಸೋಮವಾರಪೇಟೆ ಸೈಡಲ್ಲಿ ಹೋಗುವಂಥ ಈ ಬಿಸ್ಲೆಘಾಟ್ ರೂಟ್ ಏನಿದೆ ನಮ್ಮ ಸಕಲೇಶ್ಪುರದಿಂದ, ಆ ಒಂದು ರೂಟಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೇ ನಮ್ಮ ರೆಸಾರ್ಟ್ ಇರೋದು. ಬಟ್ ಅಲ್ಲಿ ನಮಗೆ ಪೆಟ್ರೋಲ್ ಆ್ಯಂಡ್ CNG ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಸಕಲೇಶ್ಪುರ ಟೌನಲ್ಲೇ ಇನ್ನೊಂದು ಸಲ ರೀಫಿಲ್ ಮಾಡಿಸ್ಕೊಂಡ್ವಿ ಕಾರ್ಗೆ. ನಾವು ಈ ವೆಸ್ಟರ್ನ್ ಘಾಟ್ಸ್ ಒಳಗೆ ಹೋಗ್ತಾ ನಿಜವಾಗ್ಲೂ ಸುತ್ತ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ಗಳು ಕಾಣಿಸುತ್ತೆ. ಇಷ್ಟು ಚೆನ್ನಾಗಿರೋ ರೋಡು, ಟ್ರಾಫಿಕ್ ಇಲ್ಲದೆ ಇರೋವಂಥ ರೋಡ್ಗಳು, ಸುತ್ತ ಹಚ್ಚ ಹಸಿರು ಕೂಡಿರೋ ಗಿಡ ಮರಗಳ ಜೊತೆ ಸ್ವಲ್ಪ ಜಿಟಿ ಮಳೆ,
ಇದ್ರ ಮಧ್ಯೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋ ನಿಜವಾಗ್ಲೂ ಆ ಫೀಲೇ ಬೇರೆ. ಆ್ಯಂಡ್ ನಾವು ಹೋಗ್ತಿರೋವಂಥ ಜಾಗದಲ್ಲಿ ಜಾಸ್ತಿ ಹಿಲ್ ಸ್ಟೇಗಳಿದ್ದಾವೆ, ಬಿಕಾಸ್ ಎತ್ತರವಾಗಿರುವಂಥ ಜಾಗ ಆಗಿರೋದ್ರಿಂದ ಇರ್ಬೋದು. ಆ್ಯಂಡ್ ನಿಮ್ಗೇನಾದರೂ ದ ಅದರ್ ಸೈಡ್ ಆಫ್ ದ ಸಕಲೇಶ್ಪುರ ಲೈಕ್ ಅನ್ಬಾಲ್ ಸೈಡ್ ಹೋದರೆ ನಿಮಗೆ ಜಾಸ್ತಿ ಫಾರೆಸ್ಟ್ ಸ್ಟೇಗಳು ಸಿಗುತ್ತೆ. ಸೊ ಇನ್ನು ನಾವು ಸ್ಟೇ ಆಗ್ತಿರುವಂಥ ಜಾಗ ಬಂದು ಇಟ್ಸ್ ಕಾಲ್ಡ್ ಡಿವೈನ್ ವ್ಯಾಲಿ ರೆಸಾರ್ಟ್ ಅಂತ. ಹಿಲ್ಸ್ ಟಾಪಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಅಲ್ಲಿಗೆ ಕಂಪ್ಲೀಟ್ ರೋಡ್ ಫೆಸಿಲಿಟಿ ಇರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಮಡ್ ರೋಡ್ ಇದೆ. ಸೊ ನಮಗೆ ಕಂಪ್ಲೀಟ್ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಕೂಡ ಎಕ್ಸ್ಪೀರಿಯನ್ಸ್ ಆಯಿತು. ಮೇಲೆ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ವೆರಿ ಬ್ಯೂಟಿಫುಲ್ ವ್ಯೂ. ಎಲ್ಲೂ ನೋಡಿದ್ರು ಕೂಡ ಕಾಫಿ ಪ್ಲ್ಯಾಂಟೇಷನ್, ಮೆಣಸು ಎಲ್ಲ ಬೆಳೀತಾರಲ್ಲ ಆ ಸೈಡ್, ಅದೆಲ್ಲ ಪ್ಲ್ಯಾಂಟೇಷನ್ಗಳು ಜಾಸ್ತಿ ಇತ್ತು. ನೀವೇನಾದರೂ ಬಸ್ ಆರ್ ಟ್ರೈನಲ್ಲಿ ಏನಾದರೂ ಬಂದರೆ ರೆಸಾರ್ಟ್ ಅವರು ವೆಹಿಕಲ್ನ ಅರೇಂಜ್ ಮಾಡ್ತಾರೆ. ಸೊ ಫೈನಲಿ ವಿ ರೀಚ್ಡ್ ದ ಪ್ಲೇಸ್ ಆ್ಯಂಡ್ ಇಟ್ಸ್ ಕಾಲ್ಡ್ ಡಿವೈನ್ ವ್ಯಾಲಿ ರೆಸಾರ್ಟ್. ಹೊರಗೆ ಒಳ್ಳೆ ಸ್ಪೇಸ್ ಇದೆ, ಓಪನ್ ಪಾರ್ಕಿಂಗ್ ಸ್ಪೇಸ್. ಚೆಕ್-ಇನ್ ಎಲ್ಲ ಆಗಿ ನಾವು ನಮ್ಮ ರೂಮ್ಗೆ ಹೊರಟ್ವಿ. ಆ್ಯಂಡ್ ನಮ್ಮ ರೂಮ್ ಬಂದು ಪೂಲ್ ವ್ಯೂ ಬಾಲ್ಕನಿ ಕಾಟೇಜ್. ಆ್ಯಂಡ್ ರೂಮ್ ಟೂರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮಗೆ ಬಾಲ್ಕನಿ ವ್ಯೂ ತೋರಿಸ್ಬೇಕು. ನಾವು ಈ ಸ್ಟೇನ 2 days ಬುಕ್ ಮಾಡಿದ್ದೀವಿ. ಚೆಕ್-ಇನ್ ಪ್ರೋಸೆಸ್ ಎಲ್ಲ ಸ್ಮೂತಾಗಾಯಿತು, ಡ್ರಿಂಕ್ಸ್ ಎಲ್ಲ ಕೊಟ್ಟು. ಬಟ್ ಅದನ್ನೆಲ್ಲ ರೆಕಾರ್ಡ್ ಮಾಡೋದು ಮರ್ತೋದೆ. ಬಟ್ ಎನಿವೆ ನಾವು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೆಸಾರ್ಟ್ನ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಇಲ್ಲಿರೋಂಥ ಲ್ಯಾಂಡ್ಸ್ಕೇಪ್, ಲಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಇಲ್ಲಿ ಡೂಮ್ ಸ್ಟೇ ಕೂಡ ಇದೆ, ಜೊತೆಗೆ ಪ್ರೀಮಿಯಂ ಕಾಟೇಜ್ ವಿತ್ ಹಿಲ್ ವ್ಯೂ ಆ್ಯಂಡ್ ಇನ್ಸೈಡ್ ಸ್ಮಾಲ್ ಪೂಲ್ ಕೂಡ ಇದೆ. ಆ್ಯಂಡ್ ಸ್ಟೇ ಎಲ್ಲ ಸುತ್ತಾಡ್ಕೊಂಡು ವಾಪಸ್ ರೂಮ್ಗೆ ಹೋಗೋ ಅಷ್ಟರಲ್ಲಿ 4:30 ಆಗಿತ್ತು. ತುಂಬ ಹಸಿತಿತ್ತು, ಬಿಕಾಸ್ ನಾವು ಮಧ್ಯಾಹ್ನ ಏನೂ ಕೂಡ ಲಂಚ್ ಮಾಡಿರಲಿಲ್ಲ. ಡೈರೆಕ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಷ್ಟೇ. ಸೊ ಏನಾದರೂ ಫುಡ್ ಆರ್ಡರ್ ಮಾಡೋಣ ಅಂತ ಚೆಕ್ ಮಾಡಿದ್ವಿ. ಬಟ್ ಫುಡ್ ಈಸ್ ಅವೈಲೇಬಲ್ ಓನ್ಲಿ ಆಫ್ಟರ್ 6 ಅಂತ ಹೇಳಿದ್ರು. ಸೊ ಒಂದು ಕಾಫಿನ ತರಿಸ್ಕೊಂಡು ನಮ್ಮ ಹತ್ರ ಇರೋವಂಥ ಸ್ನ್ಯಾಕ್ಸಸ್ ಅವೈಲೇಬಲ್ ಇರುತ್ತೆ ಅವ್ರ ಹತ್ರ. ಒಂದು ಪಕೋಡ ಆರ್ ಸಮಥಿಂಗ್ ಲೈಟ್ ಈವ್ನಿಂಗ್ ಸ್ನ್ಯಾಕ್ಗಳಿರುತ್ತೆ, ಅದು ಕೂಡ ತರಿಸ್ಕೊಂಡ್ವಿ. ಇದು ಇಲ್ಲಿನ ನೈಟ್ ವ್ಯೂ. ಒರಿಜಿನಲ್ ಆಡಿಯೋನೇ ಹಾಕಿರ್ತೀನಿ, ಏನು ಮ್ಯೂಸಿಕ್ ಹಾಕ್ದಂಗೆ. ಆ ಚಿರ್ಪಿಂಗ್ ಸೌಂಡ್ಸ್ನ ನ್ಯಾಚುರಲ್ ಸೌಂಡ್ನ ನೀವು ಅಬ್ಸರ್ವ್ ಮಾಡ್ಬೋದು. ಫಾರ್ ದ ನೈಟ್ ಊಟಕ್ಕೆ ವಿ ಹ್ಯಾವ್ ಆರ್ಡರ್ಡ್. ಸೊ ನಾವು ಚಪಾತಿ ಆರ್ಡ್ರ್ ಮಾಡ್ಕೊಂಡಿದ್ದೀವಿ, ಜೊತೆಗೆ ಚಿಕನ್ ಕೊಲ್ಹಾಪುರಿ ಆ್ಯಂಡ್ ಸ್ಟಾರ್ಟರ್ಸ್ ಚಿಲ್ಲಿ ಚಿಕನ್ ಆ್ಯಂಡ್ ಒಂದು ನಾಟಿ ಸ್ಟೈಲ್ ಬಿರಿಯಾನಿ. ಸರ್ವ್ ಮಾಡಿರೋ ವೇ ಅಂತೂ ತುಂಬ ಚೆನ್ನಾಗಿದೆ, ವೆರಿ ಹೈಜಿನಿಕ್ ಆಗಿ. ಸೊ ಇದು ಇವತ್ತಿನ ರಾತ್ರಿಯ ಡಿನ್ನರ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಫೆ ಸಿಸ್ಟಮ್ ಇರುತ್ತೆ. ರೂಮ್ಗೂ ಕೂಡ ತಂದು ಕೊಡ್ತಾರೆ, ಬಟ್ ಬಫೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಡೇ 1 ಸ್ಟೋರಿ ಆಫ್ ಸಕಲೇಶ್ಪುರ ಟ್ರಿಪ್. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟುಮಾರೋ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಬಿ ಕವರಿಂಗ್ ಫ್ಯೂ ಮೋರ್ ಪ್ಲೇಸಸ್. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಂಥ ಪ್ಲ್ಯಾನ್ ಇದೆ ದೇವಸ್ಥಾನಕ್ಕೆ. ಸೊ ಅದನ್ನು ಮುಗಿಸಿ ಮೇ ಬಿ ಬರೋವಂಥ ಟೈಮಲ್ಲಿ ಮಲಳಿ ಫಾಲ್ಸ್ ಆರ್ ಬಿಸ್ಲೆ ವ್ಯೂ ಪಾಯಿಂಟ್. ಆ್ಯಂಡ್ ನನಗೆ ಇನ್ನೊಂದೇನೆಂದರೆ ಈ ಒಂದು ನಾನು ಬಿಸ್ಲೆ ಘಾಟ್ನ ಡ್ರೈವ್ ಮಾಡಬೇಕು ಅಂತ ಆಸೆ ಇದೆ. ಅದೇನೋ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ನಾನು ಘಾಟ್ ಸೆಕ್ಷನ್ನ ಡ್ರೈವ್ ಮಾಡ್ತಿರೋವಂಥದ್ದು. ಸೊ ಇದು ಕೂಡ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಐ ವಿಲ್ ಅಪ್ಲೋಡ್ ಇನ್ 1 or 2 days. ಥ್ಯಾಂಕ್ ಯು ಸೋ ಮಚ್. ಸಿಗೋಣ.